ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನನ್ನ ವಿಡಿಯೋದಲ್ಲಿ ಸಾದಾ ಬ್ಲೌಸ್ನ ಅಳತೆ ಹೇಗೆ ತಗೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಈ ಥರ ವಿಡಿಯೋದ ನೋಟಿಫಿಕೇಶನ್ ಬಹಳ ಬೇಗನೆ ನಿಮಗೆ ಬರುತ್ತೆ. ಇದರಿಂದ ನಿಮಗೆ ಬೇಗನೆ ವಿಡಿಯೋನ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಬ್ಲೌಸ್ನ ಅಳತೆ ಹೇಗೆ ತಗೋಬಹುದು ಅನ್ನೋದನ್ನ ತಿಳ್ಕೊಂಡ್ಬಿಡೋಣ. ನೋಡಿ, ನಾನಿಲ್ಲಿ ಬ್ಲೌಸ್ನ ತೋರಿಸ್ತಾ ಇದ್ದೀನಿ. ಫಸ್ಟು ಬ್ಲೌಸ್ನ ಅಳತೆ ತಗೋಬೇಕಿದ್ರೆ ಹೀಗೆ ಕರೆಕ್ಟಾಗಿ ಇಟ್ಕೋಬೇಕು ಫ್ರೆಂಡ್ಸ್. ಇಲ್ಲ ಅಂತಂದ್ರೆ ಅಳತೆ ಹೆಚ್ಚು ಕಮ್ಮಿ ಆಗ್ಬಿಡತ್ತೆ. ಒಂದ್ ವೇಳೆ ನೀವು ಬ್ಲೌಸ್ನ ಅಳತೆ 1/4 ಇಂಚು ಕಡಿಮೆ ತಗೊಂಡ್ರು ತುಂಬಾನೇ ಡಿಫ್ರೆನ್ಸ್ ಬಂದ್ಬಿಡತ್ತೆ. ಫಿಟ್ಟಿಂಗ್ ಮಾಡೋಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದೇ ತರ ನೀವು 1/4 ಇಂಚ್ ಜಾಸ್ತಿ ತಗೊಂಡ್ರು ಪರವಾಗಿಲ್ಲ, ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ಅಡ್ಜಸ್ಟ್ ಆಗ್ಬಿಡತ್ತೆ. ಆದಷ್ಟು ನೀವು ನಾನು ಹೇಳೋದೇನು ಅಂತ ಅಂದ್ರೆ ಪರ್ಫೆಕ್ಟ್ ಆಗದೆ ಅಳತೆನ ತಗೊಳ್ಳಿ ಫ್ರೆಂಡ್ಸ್. ಅವಾಗೆ ನಿಮಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಆಗತ್ತೆ, ಯಾವುದೇ ಪ್ರಾಬ್ಲಮ್ ಆಗಲ್ಲ. ಮತ್ತೆ ಫ್ರೆಂಡ್ಸ್ ನೋಡಿ, ಹೀಗೆ ಇಟ್ಕೋಬೇಕು. ಫಸ್ಟು ನೋಡಿ ಹೀಗೆ ಇಟ್ಕೋಬೇಕು. ಫಸ್ಟ್ ನೋಡಿ, ನಾನು ಈ ಟೇಪ್ನ ತಗೊಂಡಿದ್ದೀನಿ. ಈ ಟೇಪ್ನಲ್ಲಿ ಈ ಕಡೆ ಇಂಚಸ್ ಇದೆ, ಈ ಕಡೆ ಸೆಂಟಿಮೀಟರ್ ಇದೆ. ಈ ಇಂಚಸ್ನಲ್ಲಿ ನಾನು ಅಳತೆನ ತಗೋತಾ ಇದ್ದೀನಿ. ನೋಡಿ, ಫಸ್ಟು ಬ್ಲೌಸ್ನ ಪೂರ್ಣ ಉದ್ದನ ಎಷ್ಟಿದೆ ಅಂತ ನೋಡಬೇಕು. ನೋಡಿ, ಇಲ್ಲೇನು ಬ್ಲೌಸ್ ನಮ್ಮ ಸ್ಟಿಚಿಂಗ್ ಮಾರ್ಕ್ ಇರತ್ತಲ್ಲ, ಅಲ್ಲಿಂದ ನಾವು ತಗೋಬೇಕು. ನೋಡಿ, ಇಲ್ಲಿಂದ ಹೀಗೆ ಇಟ್ಕೊಂಡು ಕರೆಕ್ಟಾಗಿ ನೋಡಿ ಹೀಗಿಡ್ಬೇಕು ಫ್ರೆಂಡ್ಸ್. ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಇವಾಗ ಬ್ಲೌಸ್ನ ಪೂರ್ಣ ಉದ್ದ 13.5 ಇಂಚ್ ಇದೆ. ನೆಕ್ಸ್ಟು ಮತ್ತೆ ಬ್ಲೌಸ್ನ ಹೀಗೆ ಸೀದಾ ಇಟ್ಕೋಬೇಕು. ನೋಡಿ, ಇವಾಗ ಎದೆ ಸುತ್ತಳತೆ ಬೇಕು. ಎರಡನೇದಾಗಿ ನೋಡಿ, ಇವಾಗ ನೋಡಿ ಹುಕ್ ಪಾರ್ಟ್ ಏನು ಇಲ್ಲಿದೆ, ಇಲ್ಲಿಂದ ನೋಡಿ ಹೀಗೆ ಇಲ್ಲಿಂದ ಈ ಅಳತೆ ಏನಿರತ್ತಲ್ಲ ಇದನ್ನ ನಾವು ಎದೆ ಸುತ್ತಳತೆ ಅಂತ ಕರಿತೀವಿ. 8 ಇಂಚ್ ಇದೆ. 8 ಇಂಚ್ ಅಂತ ಅಂದ್ರೆ ಅದನ್ನ 4ರಿಂದ ಮಲ್ಟಿಪ್ಲೈ ಮಾಡಬೇಕು. 8 4 32 ಅಂದ್ರೆ ಇದು 8, ಇಲ್ಲಿ 8 ಮತ್ತೆ ಹೀಗೆ ಟರ್ನ್ ಮಾಡಿದಾಗ 16, ಒಟ್ಟು 32 ಇಂಚು ಆಗತ್ತೆ. ನೆಕ್ಸ್ಟು ನೋಡಿ, ಮೂರನೇದಾಗಿ ಬ್ಲೌಸ್ನ ಮುಂಭಾಗದ ಕುತ್ತಿಗೆಯ ಉದ್ದ ಎಷ್ಟಿದೆ ಅಂತ ನೋಡ್ಬೇಕು ಫ್ರೆಂಡ್ಸ್. ನೋಡಿ, ಈ ಭುಜ ಏನಿರತ್ತೆ ಇಲ್ಲಿಂದ ಹೀಗೆ ತಗೋಬೇಕು. ಹೀಗೆ ತಗೊಂಡು ನೋಡಿ ಕರೆಕ್ಟಾಗಿ ಹೀಗೆ ಇಡಬೇಕು ಫ್ರೆಂಡ್ಸ್. ನಿಮಗೆ ಹೀಗೆ ಇಡಕ್ಕೆ ಕಷ್ಟ ಆಗತ್ತೆ ಅಂತ ಅನ್ಸಿದ್ರೆ ನೋಡಿ ಹೀಗೆ ಟೇಪ್ನ ಹೀಗೆ ಫೋಲ್ಡ್ ಮಾಡಿಕೊಂಡು ಹೀಗೆ ಇಟ್ಕೊಳ್ಳಿ. ಕರೆಕ್ಟ್ ಆಗಿ ನಿಮಗೆ ಮೆಜರ್ಮೆಂಟ್ ಸಿಗತ್ತೆ. ನೋಡಿ, ಮುಂಭಾಗದ ಕುತ್ತಿಗೆ ಉದ್ದ 6 ಇಂಚ್ ಇದೆ. ನೆಕ್ಸ್ಟು 4ನೇದಾಗಿ ಹಿಂಭಾಗದ ಕುತ್ತಿಗೆ ಉದ್ದ, ಮತ್ತೆ ಈ ಭುಜದ ಜಾಯಿಂಟ್ ಏನಿರತ್ತೆ ಅಲ್ಲಿಂದ ಹೀಗೆ ಇಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದು ಡೀಪ್ ನೆಕ್ ಬ್ಲೌಸು. ನೋಡಿ, ಮತ್ತೆ ನಾನು ಹೀಗೆ ಇಟ್ಕೋತಾ ಇದ್ದೀನಿ. ಇಲ್ಲಿಂದ ಟೇಪ್ನ ಹೀಗೆ ಫೋಲ್ಡ್ ಮಾಡಿದ್ರೆ ನಮಗೆ ಕರೆಕ್ಟ್ ಆದ ಮೆಜರ್ಮೆಂಟ್ ಸಿಗತ್ತೆ. ಎಲ್ಲೂ ಅಳತೆ ಹೆಚ್ಚು ಕಡಿಮೆ ಆಗಲ್ಲ. 10.5 ಇಂಚಸ್ ಇದೆ ಫ್ರೆಂಡ್ಸ್. ನೆಕ್ಸ್ಟ್ ಫ್ರೆಂಡ್ಸ್, ಈ ತೋಳಿನ ಸುತ್ತಳತೆ ಎಷ್ಟಿದೆ ಅನ್ನೋದನ್ನ ನೋಡಬೇಕು.
ನೋಡಿ ಇಲ್ಲೇನು ನಾವು ಸ್ಲೀವ್ಸ್ನ ಜಾಯಿಂಟ್ ಮಾಡಿರ್ತೀವಲ್ಲ ಆ ಹೊಲಿಗೆ ಏನು ಬಂದಿರತ್ತೋ ಅಲ್ಲಿ ನಿಮಗೆ ಹೀಗೆ ಟೇಪ್ನ ಇಡ್ತಾ ಬಂದರೆ ನಿಮಗೆ ತೋಳಿನ ಸುತ್ತಳತೆ ಸಿಗತ್ತೆ. 7 ಇಂಚ್ ಇದೆ ಫ್ರೆಂಡ್ಸ್ ತೋಳಿನ ಸುತ್ತಳತೆ. ಮತ್ತೆ ನೆಕ್ಸ್ಟು ತೋಳಿನ ಉದ್ದ 5.5 ಇಂಚ್ ಬರುತ್ತೆ. ಮತ್ತೆ ತೋಳಿನ ಇಲ್ಲಿ ಈ ಪಾರ್ಟ್ ಬರುತ್ತೆ ಅಲ್ಲಿ ಇದು ಸಮೇತ ನೋಡಿ 5.5 ಇಂಚಸ್ ಇದೆ. ನೆಕ್ಸ್ಟು ಕಂಕುಳಿನ ಭಾಗ ಅಂದರೆ ಆರ್ಮ್ ಹೋಲ್ ಅಂತ ಏನು ಕರಿತೀವಿ ಆ ಪಾರ್ಟು, ಅದಕ್ಕೆ ನೋಡಿ ಹೀಗೆ ಸ್ಟ್ರೈಟ್ ಆಗಿ ಇಟ್ಕೋಬೇಕು ಫ್ರೆಂಡ್ಸ್. ನೋಡಿ ನೀವು ಬ್ಲೌಸ್ನ ಅಳತೆ ತಗೋಬೇಕಿದ್ರೆ ಏನಾದರೂ ಇಲ್ಲಿ ಫೋಲ್ಡಿಂಗ್ಸ್ ಎಲ್ಲ ಏನಾದರೂ ಇದ್ರೆ ಹೀಗೆ ಕರೆಕ್ಟಾಗಿ ಇಟ್ಕೊಳ್ಳಿ, ಆವಾಗ ನಿಮಗೆ ಕರೆಕ್ಟ್ ಮೆಜರ್ಮೆಂಟ್ ಸಿಗತ್ತೆ ಫ್ರೆಂಡ್ಸ್. ನೋಡಿ ಹೀಗೆ ಇಟ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಐದೂವರೆ ಇಂಚಸ್ ಇದೆ ಆರ್ಮ್ ಹೋಲ್. ನೆಕ್ಸ್ಟು ಭುಜ ನೋಡಿ ಫ್ರೆಂಡ್ಸ್, ಭುಜದ ಅಳತೆ ಇಲ್ಲಿಂದ ಹೀಗೆ ತಗೋಬೇಕು, ಅಂದ್ರೆ ಈ ಪಾರ್ಟಿಂದ ಸ್ಲೀವ್ಸ್ ಏನ್ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿ 2.5 ಇಂಚಸ್ ಇದೆ. ನೆಕ್ಸ್ಟ್ ಫ್ರೆಂಡ್ಸ್ ಫುಲ್ ಇಲ್ಲಿ ನಾವೇನು ಶೋಲ್ಡರ್ ಅಂದ್ರೆ ಇಲ್ಲಿಂದ ಈ ಕುತ್ತಿಗೆ ನೆಕ್ ಏನ್ ಕಟ್ ಮಾಡಿರ್ತೀವಲ್ಲ ಅಲ್ಲಿವರೆಗೂ ನೋಡಿ ನಿಮಗೆ ಹೀಗೆ ಮಾರ್ಕ್ ಮಾಡ್ಕೊಳ್ಳಿ. ಹೀಗೆ ನೋಡಿದ್ರೆ ನೋಡಿ ಸ್ಟ್ರೈಟ್ ಇಲ್ಲಿವರೆಗೆ ಬರಬೇಕು. ಇಟ್ಕೊಂಡು ಈಗ ನೋಡಿದ್ರೆ ನೋಡಿ 5.5 ಇಂಚ್ ಬರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಈ ರೀತಿಯಾಗಿ ಬ್ಲೌಸ್ ನ ಅಳತೆ ತಗೊಂಡ್ರೆ ನಿಮಗೆ ಪರ್ಫೆಕ್ಟ್ ಆದ ಅಳತೆ ಇಲ್ಲಿ ಫಿಟ್ಟಿಂಗ್ ಮಾಡ್ಬೋದು. ನಾನು ಆದಷ್ಟು ಸುಲಭವಾಗಿ ನಿಮಗೆ ಹೇಗೆ ಅಳತೆ ತಗೋಬೇಕು ಅನ್ನೋದನ್ನ ನಿಮಗೆ ಅರ್ಥ ಆಗೋ ರೀತಿ ಹೇಳಿದ್ದೀನಿ ಫ್ರೆಂಡ್ಸ್. ಬ್ಲೌಸ್ನ ಅಳತೆ ತಗೊಳ್ಳೋದ್ರಲ್ಲಿ ನೀವು ಒಂದೇ ರೀತಿಯ ರೂಲ್ನ ಫಾಲೋ ಮಾಡಿ ಕೊನೆಯದಾಗಿ ಫಿಟ್ಟಿಂಗ್ ಮಾಡೋದಕ್ಕೆ ಕರೆಕ್ಟಾಗಿ ಬರುತ್ತೆ. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ನೀವು ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ತಿಳಿಸೋದಕ್ಕೆ ಮರಿಬೇಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಇದರಿಂದ ಹೆಲ್ಪ್ ಆಗುತ್ತೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. Until then, take care. Bye bye. Thank you for watching friends.